ಮೇಗುಂಡೇಶ್ವರ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದ ಯುವ ಕುಟುಂಬ ಸಂಘಟನೆ ಸದಸ್ಯರು. ಅಯೋಧ್ಯೆಯಲ್ಲಿ ಜನವರಿ 27ರಂದು ರಾಮಮಂದಿರ ಉದ್ಘಾಟನೆ ಜರುಗಲಿದ್ದು, ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ದೇವಾಲಯವನ್ನು ಸ್ವಚ್ಛಗೊಳಿಸುವಂತೆ ಸಂದೇಶವನ್ನು ನೀಡಿದ್ದು, ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶದಂತೆ ಇಂದು ಯುವ ಕುಟುಂಬದ ಸದಸ್ಯರು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದರು. ರಾಮದುರ್ಗ ತಾಲೂಕಿನ ಮೇಗುಂಡೇಶ್ವರ ಕೊಳದಲ್ಲಿರುವ ಶಿವನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದರು. ಇಂದು ಬೆಳಗ್ಗೆ 10 ಗಂಟೆಯಿಂದ ಮೇಗುಂಡೇಶ್ವರ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿದರು. ಮೇಗುಂಡೇಶ್ವರ ದೇವಸ್ಥಾನದಲ್ಲಿರುವ ಪುಷ್ಕರಣಿ ಸೇರಿದಂತೆ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿದರು. ಯುವ ಕುಟುಂಬದ ಸಂಘಟನೆಯ ವತಿಯಿಂದ ಈ ಸ್ವಚ್ಛತೆ ಕಾರ್ಯವನ್ನು ಮಾಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಸಂಘಟನೆ ಸದಸ್ಯ ಸಚಿನ್ ಯಾದವಾಡ್, ಪ್ರಧಾನಿ ಮೋದಿ ಅವರ ಸಂದೇಶದ ಮೇರೆಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪುರಾತನ ಇತಿಹಾಸವುಳ್ಳ ವೇಂಗುಂಡೇಶ್ವರ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ಈ ದೇವಸ್ಥಾನವನ್ನು ಸ್ವಚ್ಛತೆಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಯುವಕರ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 30 ಜನ ಯುವಕರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಶ್ರಮದಾನ ಮಾಡಿದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯವನ್ನು ಮಾಡುವುದಾಗಿ ತಿಳಿಸಿದರು. ಈ ವೇಳೆ ಸಚಿನ್ ಯಾದವಾಡ್, ಕುಮಾರ್ ಇಳಿಗೇರ್, ಶ್ರೇಯಸ್ ಜಾಬ್ಶೆಟ್ಟಿ, ರಂಗನಾಥ್ ಹುಗಾರ್, ಮಂಜುನಾಥ್ ವಾಸ್ಟರ್ಸ್, ಚಂಬಣ್ಣ ಬೈಲವಾಡ್, ಯಮನಪ್ಪ ಬಡಕಪ್ನವರು ಸೇರಿದಂತೆ ಅನೇಕ ಯುವಕರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿಯವರ ಕರೆ ಕೊಟ್ಟಂಥ ನಮ್ಮ ಕ್ಷೇತ್ರದಲ್ಲಿ ನಾವು ದೇವರ ಗುಡಿಯನ್ನು ಸ್ವಚ್ಛ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇವತ್ತು ನಮ್ಮ ಎಲ್ಲ ಹುಡುಗರು ಕೂಡಿ ಮೇಗುಂಡೇಶ್ವರ ಕೊಳ್ಳ ನಾವು ಇವತ್ತು ಸ್ವಚ್ಛವನ್ನು ಶುದ್ಧಿಗೊಳಿಸಿದ್ದೀವಿ. ಎಷ್ಟೊತ್ತಿಗೆ ಪ್ರಾರಂಭ ಮಾಡಿದ್ವಿ ಸರ್? 10 ಗಂಟೆಗೆ ಚಾಲೂ ಮಾಡಿದ್ದೀವಿ. ಸುಮಾರು 1 ಗಂಟೆ ತನಕ ನಾವು ಸ್ವಚ್ಛ ಮಾಡಿ ಎಲ್ಲ ಕಾರ್ಯಗಳು ಮುಗಿಸಿದ್ದೀವಿ. ಈಗ ಫಸ್ಟ್ ಇದೊಂದು ಗುಡಿ ಸ್ವಚ್ಛ ಮಾಡಿದ್ದೀವಿ. ಈಗ ಮುಂದಿನ ಎಲ್ಲರೂ ನಮ್ಮ ಹುಡುಗರು ಏನಂತಾರೆ ನೋಡ್ಕೊಂಡು ಮುಂದಿನ ಕಾರ್ಯಗಳನ್ನ ನಾವು ಕೈಗೊಳ್ತೀವಿ. ಸುಮಾರು ಎಷ್ಟು ಜನ ಇದ್ರಿ ಇವತ್ತೊಂದು 30-40 ಜನ ಇದ್ದೀವಿ. ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಸರ್ ಈ ಗುಡಿನ? ಇದು ಭಾಳ ದಿವಸ ಆತು, ಯಾರೂ ಸ್ವಚ್ಛ ಮಾಡಿರ್ಕಿಲ್ಲ. ಆಮೇಲೆ ರಾಮದುರ್ಗದಾಗ ಶಬರಿಕೋಳ ಅಂತ ಐತಿ, ರಾಮ್ ಬಂದಿದ್ದು ಹೋಗಿದ್ದ ಜಾಗ ಅದು. ಅಲ್ಲಿ ಎಲ್ಲರೂ ಸ್ವಚ್ಛ ಮಾಡ್ತಾರಂತೇಳಿ ನಾವು ಅದನ್ನು ಬಿಟ್ಟಿದ್ದೀವಿ. ಯಾರು ಸ್ವಚ್ಛ ಮಾಡಲಾರ್ದ ಗುಡಿ ಏನೈತಲ್ಲ ನಾವು ಅದನ್ನು ಸ್ವಚ್ಛ ಮಾಡ್ಬೇಕಂತ ನಾವೆಲ್ಲರೂ ನಿರ್ಣಯ ತೊಗೊಂಡು ಸ್ವಚ್ಛ ಮಾಡಿದ್ವಿ. ಪಕ್ಷಾತೀತವಾಗಿ ಮಾಡಕತ್ತೀವಿ. ಓಕೆ.